ಇವಾಗ ಲಕ್ಷ್ಮಿ ಅವ್ರು ಕಾಲ್ ಮಾಡಿದ್ದಾರೆ ಮೈಸೂರಿಂದ ಬಿಗ್ ಬಾಸ್ ಬಗ್ಗೆ ಮಾತಾಡೋದಕ್ಕೆ. ಸೊ ಅವ್ರನ್ನ ಮಾತಾಡ್ಸೋಣ, ಲಕ್ಷ್ಮಿ ಅವ್ರನ್ನ. ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತಾರೆ, ಮಲ್ಲಮ್ಮನ್ ಬಗ್ಗೆ ಏನ್ ಹೇಳ್ತಾರೆ, ರಕ್ಷಿತಾ ಬಗ್ಗೆ ಏನ್ ಹೇಳ್ತಾರೆ, ರಕ್ಷಿತಾ ಅವ್ರ ಭಾಷೆ ಅವ್ರಿಗೆ ಅರ್ಥ ಆಗ್ತಿದ್ಯಾ ಕೇಳೋಣ. ನಮಸ್ತೆ ಲಕ್ಷ್ಮಿ ಅವರೇ. ನಮಸ್ತೆ ನಮಸ್ತೆ ದಿವ್ಯ ವಸಂತ್ ಅವ್ರೆ. ನಮಸ್ತೆ. ಏನ್ ಜೋಶು, ಒಬ್ಬೊಬ್ಬೊಬ್ಬ ಫುಲ್ ಜೋಶಲ್ಲಿ ಇದೀರಲ್ಲ. ಅಲ್ಲ, ಫುಲ್ ಬಿಗ್ ಬಾಸ್ ನೀವ್ ಹೋಗ್ಬೇಕು, ನಿಮ್ಮನ್ನ ನೋಡಕ್ ಕಾಯ್ತಾ ಇದ್ವಿ. ನೋಡಿದ್ರೆ ಯಾರ್ಯಾರೋ ಹೋಗಿದ್ದಾರೆ, ಅವ್ರ ಭಾಷೆ ಅರ್ಥ ಆಗಲ್ಲ, ಅವರಿಗೆ ಬಿಗ್ ಬಾಸ್ ಮನೆ ಅರ್ಥ ಆಗಲ್ಲ. ಯಾವ ರೀತಿ ಬಿಗ್ ಬಾಸ್ ಮನೆ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆಂದು ಗೊತ್ತಾಗ್ತಾ ಇಲ್ಲ. ಓಕೆ, ನಾನ್ ಹೋಗಿದ್ರೆ ಚೆನ್ನಾಗಿರ್ತಿತ್ತ ಬಿಗ್ ಬಾಸ್ಗೆ? ಖಂಡಿತ ಚೆನ್ನಾಗಿರ್ತಾ ಇತ್ತು. ನಾವು ಸಾಕಷ್ಟು ನಿಮ್ಗೆ ಹೋಗಿದ್ರೆ ಸಪೋರ್ಟ್ ಮಾಡ್ತಾ ಇದ್ದು. ನಿಮ್ ಜಗಳ ನೋಡಕ್ ಅಲ್ಲಿ ಕಾಯ್ತಾ ಇದ್ದು. ಹೊರಗೆ ಆಡೋ ಜಗಳ ಆಡಲ್ಲ, ನೀವ್ ಅಲ್ಲೋಗಿ ಆಡೋ ಜಗಳ ನೋಡಕ್ ಕಾಯ್ತಾ ಇದ್ದು. ಥ್ಯಾಂಕ್ ಯು ಲಕ್ಷ್ಮಿ ಅವರೇ. ಅಂಡ್ ಈಗ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಇಷ್ಟು ಜನರದಲ್ಲಿ? ಖಂಡಿತ ನನ್ಗೆ ಯಾರು ಇಷ್ಟ ಇಲ್ಲ. ನಿಮಗೇನಾದ್ರೂ ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟೆ ನೀವು ಹೋಗ್ತೀರಾ ಬಿಗ್ ಬಾಸ್ ಮನೆಗೆ ಅಂತ? ಹೋಗೋಣ, ನಿಮ್ಗೋಸ್ಕರನಾದ್ರೂ ಹೋಗ್ತೀನಿ ನಾನು ಬಿಗ್ ಬಾಸ್ ಮನೆಗೆ. ಅಲ್ಲ, ನೀವ್ ಅಲ್ಲೋ ಕಿಪ್ಪಿ ತಗೊಂಡು ಇಂಟರ್ವ್ಯೂ ಮಾಡ್ದಂಗೆ ಅವಳು ಬರೀ ಇಂಟರ್ವ್ಯೂ ಮಾಡೋದಲ್ಲ, ನೀವು ಜಗಳ ಆಡ್ಬೇಕಲ್ಲಿ. ಆಯ್ತು, ನನ್ ಜಗಳ ಆಡೋ ತರ ಕಾಣಿಸ್ತೀನ ನಿಮ್ಗೆ? ಅಲ್ಲ, ನೀವು ಆಕ್ಚುಲಿ ಜಗಳ ಒಳ್ಳೆ ಸಾಫ್ಟ್ ಹುಡುಗಿನೇ, ಬಟ್ ಸ್ವಲ್ಪ ಜಗಳ ಆಡಿದ್ರೆ ಹೈಲೈಟ್ ಆಗಿ ಕಾಣಿಸ್ತಾ ತುಂಬಾ ದಿನ ಇರ್ತೀರಾ ಅನ್ನೋದು. ಹೌದಾ? ಸರಿ, ಆಡೋಣ ಬಿಡಿ, ಜಗಳ ಆಡೋಣ. ಏನ್ರಿ, ಯಾಕ್ರಿ ಬಿಗ್ ಬಾಸ್ ಶೋ ಮಾಡ್ತಾರೆ ಅವರು? ಒಬ್ರಿಗೆ ಬಿಗ್ ಬಾಸ್ ಅಂದ್ರೆ ಏನಂತ ಗೊತ್ತಿಲ್ಲ, ಕೆಲವರಿಗೆ ಬಿಗ್ ಬಾಸ್ ಅಲ್ಲಿ ಏನು ಗೊತ್ತಿಲ್ಲದಲ್ಲೇ ಕರ್ಕೊಂತಾರೆ. ಯಾವ ರೀತಿ ಬಿಗ್ ಬಾಸ್? ನೀವ್ ಬೇರೆ ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಬಿಗ್ ಬಾಸ್ ಅಂತ ಬರೀ ಡೈಲಾಗ್ ಹೊಡ್ಕೊಂತೀರಾ. ಏನ್ ಕತೆ ನಡೀತಾ ಇದೆ? ನೀವು ನಮಗೆ ಪ್ರಶ್ನೆ ಮಾಡ್ತಿದ್ದೀರಾ ಲಕ್ಷ್ಮಿ ಅವರೇ. ಇವಾಗ ನೀವು ಬಿಗ್ ಬಾಸ್ ನೋಡ್ತಿದ್ದೀರಾ ಇಲ್ವಾ? ನಿಮ್ಗೊಂದು ಕ್ಯೂರಿಯಾಸಿಟಿ ಅಲ್ವಾ, ಯಾರು ಬರ್ತಾರೆ ಮನೆಗೆ ಅಂತ. ನಮಗೂ ಒಂದು ಕ್ಯೂರಿಯಾಸಿಟಿ, ಇವ್ರು ಬರ್ಬೋದು ಅಂತ. ಅದಕ್ಕೆ ಹಾಗೆಲ್ಲ ಮಾಡಿರ್ತೀವಿ ನೋಡಿ. ಬಟ್ ನಾವ್ ಹೇಳ್ದಂಗೆ ಒಂದಷ್ಟು ಜನ ಬಂದಿರಲ್ಲ ಈಗ ಬಿಗ್ ಬಾಸ್ ಮನೆಯಲ್ಲಿ. ನಾವು ಕಾವ್ಯ ಅವ್ರ ಬಗ್ಗೆ ಹೇಳಿದ್ವಿ, ಗಿಲ್ಲಿ ಬರ್ತಾರೆ ಅಂತ ಹೇಳಿದ್ವಿ, ಆಮೇಲೆ ರಕ್ಷಿತಾ ಬರ್ತಾರೆ ಅಂತಾನೆ ಹೇಳಿದ್ವಿ. ನೋಡಿ, ಅವರೆಲ್ಲ ಬಂದಿದಾರಲ್ಲ ಈಗ. ಅವರೆಲ್ಲ ಬರೋ ಸಾಯ್ಲಿ, ನೀವ್ ಬರ್ಬೇಕಿತ್ತು ಬಿಗ್ ಬಾಸ್ ಮನೆಗೆ. ಅವ್ರು ನಿಮ್ಮಂತವ್ರನ್ನೆಲ್ಲ ಕರ್ಕೊಳಲ್ಲ. ಯಾರೋ ಭಾಷೆ ಬರಲ್ಲ, ಅವ್ರಿಗೆ ಬಿಗ್ ಬಾಸ್ ಅರ್ಥ ಆಗಲ್ಲ. ಬಿಗ್ ಬಾಸ್ ಅವ್ರು ಮಾತಾಡಿದ್ ಬಿಗ್ ಬಾಸ್ಗೆ ಅರ್ಥ ಆಗಲ್ಲ. ಹೇಳಿದ್ 10 ಸಲ ಹೇಳ್ಬೇಕು. ನಮಿಗೂ ನೋಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಎಷ್ಟ್ ಸತಿ ನೋಡ್ತೀರಾ ರಕ್ಷಿತಾ ಅವ್ರ ಪ್ರೋಮೋನ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ? ರಕ್ಷಿತಾ ಅವ್ರು ನೋಡಕ್ ಹೋಗಲ್ಲ. ನೀವ್ ಹೋಗ್ತಾ ಇಲ್ಲ ಅಂತ ಗೊತ್ತಾದ್ಮೇಲೆ, ಅಲ್ಲಿ ಫಸ್ಟ್ ಡೇ ನೋಡಿದ್ಮೇಲಿಂದ ನಾವು ಬಿಗ್ ಬಾಸ್ ನೋಡೋದೇ ಬಿಟ್ಬಿಟ್ಟಿದೀವಿ. ಇದು ಸುಳ್ಳು ಇದು. ನಿಜ ಹೇಳಿ, ನೀವು ಬಿಗ್ ಬಾಸ್ ನೋಡಿಲ್ವಾ ಹಂಗಾದ್ರೆ? ಬಿಗ್ ಬಾಸ್ ನೋಡ್ತೀವಿ ಟೈಮ್ ಸಿಕ್ತಾಗ ಅವಾಗ. ಈಗ ನಿಮ್ಗೆ ಏನ್ ಪ್ರಶ್ನೆ, ಏನ್ ಉತ್ತರ ಬೇಕಿತ್ತು ಹೇಳಿ? ಬಿಗ್ ಬಾಸ್ ಬಗ್ಗೆ ಹೇಳ್ಬೇಕಿತ್ತ ಏನು? ನೋಡಿದ್ರು ನೀವು? ನಾನೆಲ್ಲ ಬಿಗ್ ಬಾಸ್ಗೆ ಹೋಗ್ಬೇಕಾಗಿರೋದು, ನೀವು ಬಿಗ್ ಬಾಸ್ಗೆ ಹೋಗ್ಬೇಕಿತ್ತು. ನಮ್ಮಂತವ್ರಲ್ಲ, ನಿಮ್ಮಂತವ್ರು ಹೋಗ್ಬೇಕು ಬಿಗ್ ಬಾಸ್ ಮನೆಗೆ. ಈಗ ನನ್ ಪ್ರಶ್ನೆ ಏನ್ ಗೊತ್ತಾ, ಮಲ್ಲಮ್ಮ ಅವರು ಮಲ್ಲ ಯುದ್ಧ ಮಾಡ್ತಿದ್ದಾರೆ ಅಂದ್ರೆ ಮಾತಲ್ಲೇ ಯುದ್ಧ ಮಾಡ್ತಿದ್ದಾರೆ. ರಕ್ಷಿತಾ ಈಗಾಗಲೇ ರೌದ್ರ ತಾಂಡವ ತಾಳ್ಬಿಟ್ಟಿದ್ದಾರೆ, ಎಲ್ರಿಗೂ ಟಾಂಗ್ ಕೊಟ್ಕೊಂಡು ಜಗಳ ಆಡ್ಕೊಂಡು ಓಡಾಡ್ತಿದ್ದಾರೆ. ಇವರಿಬ್ರೆ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗ್ತಿದ್ಯಾ ಅಂತ? ಇರ್ಬೇಕು ಅಂತ ಬರೀ ಬದನೆಕಾಯಿ ಮಾತುಗಳು ಅವ್ರದೆಲ್ಲ ಅಷ್ಟೇ. ಯಾರು ಹೋಗ್ಬೇಕು? ಮಲ್ಲಮ್ಮನು ಸುಮ್ನೆ ಸಾಫ್ಟ್ ಅಂತ ಅನ್ಕೊಂಡಿದ್ದು, ನೋಡಿದ್ರೆ ಅವರು ಏನೇನೋ ಕಿರ್ಚಾಡ್ತಾರೆ, ಏನೇನೋ ಮಾತಾಡ್ತಾರೆ. ಅವಳು ಯಾರೋ ಮಂಗ್ಳೂರ್ ಹುಡ್ಗಿ ಹೋಗಿದ್ದಾಳೆ, ಅವ್ಳ ಭಾಷೆನೂ ಅರ್ಥ ಆಗಲ್ಲ. ಏನ್ ಹೂ ಅಂತ ಆಕ್ಷನ್ ಮಾಡಕ್ ಅವಳು ಯಾಕೆ ಒಳಗ್ ಹೋಗ್ಬೇಕಿತ್ತು? ಮಾತಾಡೋರು ನಿಮ್ಮಂತವ್ರು ಬೇಜಾನ್ ಜನ ಇದ್ರು. ಲೈಕ್ ಅನ್ನೋದೇ 100 ಸಲ ಇರುತ್ತೆ. ನಮಗೆ ಅದನ್ನ ಕೇಳ ಬಿಗ್ ಬಾಸ್ ನೋಡಕ್ಕೆ ಇಂಟ್ರೆಸ್ಟ್ ಬರಲ್ಲ. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಯಾರು ಸರಿ ಇಲ್ಲ, ಯಾರು ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿ ಮಾತಾಡಿದ್ರು. ಬಿಗ್ ಬಾಸ್ ನೋಡೋದೇ ಇಲ್ಲ ನಾನು ಅಂತ. ಸೊ ನೀವು ಬಂದರೆ ನೋಡ್ತೀನಿ ಅಂತಿದ್ರು. ಥ್ಯಾಂಕ್ ಯು ಲಕ್ಷ್ಮಿ ಅವರೇ, ನಿಮ್ಮ ಒಂದು ಅಭಿಮಾನಕ್ಕಾಗಿ ನಾನು ಮನಸ್ಸೋತಿದ್ದೀನಿ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.